ನಮಸ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಕರ್ನಾಟಕ ಪಾಲಿಟಿಕ್ಸ್ ಲೀಗ್ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಕೆಪಿಎಲ್ ಕುರಿತಂತೆ ಅದರ ಜೊತೆಗೆ ಕೆಎಸ್ಸಿಎಗೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ. ಬ್ರೇಕಿಂದ ಮುಂಚೆ ಕೂಡ ಸಾಕಷ್ಟು ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇತ್ತು. ಇದೀಗ ನಾನು MR ಕೃಷ್ಣ ಅವರನ್ನ ಮಾತನಾಡಿಸ್ತೀನಿ. ಸರ್, ಬ್ರೇಕಿಂದ ಮುಂಚೆ ಪ್ರಕಾಶ್ ರಾಥೋಡ್ ಹೇಳ್ತಿದ್ರು, ಎಸ್ ಐ ಡೋಂಟ್ ಅಗ್ರಿ ವಿತ್ ದಿಸ್ ಅಂತ ಹೇಳ್ತಿದ್ರು ಒಂದು ಮಾತನ್ನ. ಅಲ್ಲ, ನಾನು ಅವರು ಒಟ್ಟಿಗೆ ಇದ್ವು 2007 to 10 ಅದರಲ್ಲಿ ಓಕೆ ಮ್ಯಾನೇಜಿಂಗ್ ಕಮಿಟಿಲಿ. ಬಹಳ ನಾವು ನಿಜ ಮರೆಮಾಚ್ಬಿಟ್ಟು ಸುಳ್ಳನ್ನ ಮುಂದೆ ಇಡ್ತಾ ಇದೀವಿ. ನಾನು ಅದಕ್ಕೊಬ್ಬ ಕಾರಣ. ಯಾಕಂದ್ರೆ 2009 ನಾನು ಇದ್ದೆ ಸರ್. ಯಾರ್ಯಾರು ಒಬ್ರು ನೀವು ಹುಟ್ಟಿದ ವರ್ಷ ಯಾವುದು ಅಂತಂದ್ರೆ 1934-35 ಅನ್ನಲ್ಲ, 1934. ಆದ್ರಿಂದ ಅದು ಯಾವಾಗ ಡ್ಯೂ ಇತ್ತು ಅಂದ್ರೆ 2009 ಡ್ಯೂ ಇತ್ತು. 2009 ಡಾಕ್ಟರ್ ಕೃಷ್ಣಮೂರ್ತಿ ಅವ್ರನ್ನ ಚೇರ್ಮನ್ ಮಾಡಿದ್ರು. ಆದ್ರೆ ಡಾಕ್ಟರ್ ಕೃಷ್ಣಮೂರ್ತಿ ಚೇರ್ಮನ್ ಮಾಡಿದ್ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅದನ್ನ ಸ್ಟಾಲ್ ಮಾಡಿಸಿದ್ರು. ಅದನ್ನ ನಾವು ಒಂದು ನಮ್ಮ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಬೇರೆಯವ್ರ ಮೇಲೆ ತಪ್ಪು ಹೇಳ್ತಾ ಇದೀವಿ. ನಾವು 2007 to 10 ಇರೋ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ನಾವು ಕ್ಷಮೆ ಕೇಳಬೇಕು ಮೆಂಬರ್ಸ್ ಹತ್ರ. ಅದನ್ನ ಬಿಟ್ಬಿಟ್ಟು ಮೀಡಿಯಾಗೆ ಬಂದ್ಬಿಟ್ಟು ಪಾಲಿಟಿಕ್ಸ್ ಮಾಡ್ಕೊಂಡು ನಾವು ಮೀಡಿಯಲ್ಲಿ ನಾವೇನ್ ಹೇಳ್ತಾ ಇದೀವಿ, ಇವ್ರು ಯಾವಾಗ ಮಾಡಿದ್ರು ಸರ್, ನೀವು ಮದುವೆ ದೊಡ್ಡ ಚೌಲ್ಟ್ರಿಲ್ ಮಾಡ್ಕೋತಿರೋ, ಚಿಕ್ಕ ಚೌಲ್ಟ್ರಿಲ್ ಮಾಡ್ಕೋತಿರೋ, ಟೆಂಪಲ್ ಅಲ್ಲಿ ಮಾಡ್ಕೋತಿರೋ, ನಿಮ್ಗೊಂದು ಆಪರ್ಚುನಿಟಿ ಇತ್ತು, ನೀವು ಮಾಡ್ಲಿಲ್ಲ. ನೆಕ್ಸ್ಟ್ ಬಂದು ಒಂದ್ ಬಗ್ಗೆ ಯಾಕೆ ಅದ್ರ ಬಗ್ಗೆ ಮಾತಾಡಕ್ ಹೋಗ್ತೀರಾ? ಅದು ಫಸ್ಟ್ ತಪ್ಪು. ಅದಕ್ಕೆ ಕ್ಷಮೆ ಕೇಳಬೇಕು ನಾವು ಮೆಂಬರ್ಸ್ ಹತ್ರ ಹೋಗ್ಬಿಟ್ಟು. 2009 ಯಾರ್ಯಾರು ಇದ್ರಲ್ಲ, ಯಾಕೆ ಮಾಡ್ಲಿಲ್ಲ ನಾವು ಪ್ಲಾಟಿನಂ ಜೂಬ್ಲಿ ಅನ್ನೋದನ್ನ ಮೆಂಬರ್ಸ್ ಹತ್ರ ಕ್ಷಮೆ ಕೇಳ್ಬೇಕು. ನೆಕ್ಸ್ಟ್ ಬಂದವ್ರ ಮೇಲೆ ತಪ್ಪುಗಳು ಹೇಳೋದ್ರ ಬದಲು ನೀವ್ ಹಿಂಗ್ ಮಾಡಿದ್ರೆ ಹಂಗ್ ಮಾಡಿದ್ರೆ ಅದಿರ್ಲಿಲ್ಲ ಇದಿರ್ಲಿಲ್ಲ, ನಮ್ಗಿತ್ತು ಆಪರ್ಚುನಿಟಿ, ನಾವು ಮಾಡ್ಲಿಲ್ಲ. ಅದನ್ನ ನಾವು ಫಸ್ಟ್ ಹೇಳ್ಕೋಬೇಕು. ಎರಡನೇದು, ನೀವು ತೋರಿಸಿದ್ರಲ್ಲಿ 4 crore ಅಂದ್ರಿ, ಸುಳ್ಳದು. ಅದು ಯಾರ್ಯಾರು ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ರಲ್ಲ ಅವ್ರ ಹತ್ರ ಎಲ್ಲ ಯಾರು ಸಿಗ್ನೇಚರ್ ತಗೊಂಡ್ರಲ್ಲ ಅವ್ರೆಲ್ಲ ಹೇಳ್ಬೇಕು, ಸಾರಿ 4 crore ಅಂತ ಕೊಟ್ಟೆ. ಬ್ರಿಜೇಶ್ ಪ್ರಶ್ನೆ ಮಾಡಿದ್ರು, ಬ್ರಿಜೇಶ್ ಪಟೇಲ್ ಒಂದು ಪ್ರಶ್ನೆ ಮಾಡಿದ್ರು, ಇಷ್ಟೊಂದು ಕೋಟಿ ಖರ್ಚು ಮಾಡೋ ಅಗತ್ಯತೆ ಇತ್ತ? ಬ್ರಿಜೇಶ್ ಪಟೇಲ್ ಹೇಳ್ಬೇಕಾಯ್ತು, 2009 ಸೆಕ್ರೆಟರಿ ಆಗಿದ್ರು, ಯಾಕೆ ಮಾಡ್ಲಿಲ್ವಂತೆ? ಯಾಕಂದ್ರೆ ಡಾಕ್ಟರ್ ಕೃಷ್ಣಮೂರ್ತಿ ಇವರಾಗಿದ್ರು ಅಂತ ಬಿಟ್ಟು ಬ್ರಿಜೇಶ್ ಪಟೇಲ್ ಒಪ್ಲಿಲ್ಲ, ಮಾಡಕ್ ಬಿಡ್ಲಿಲ್ಲ. ನಾನ್ ಕೇಳ್ತೀನಿ, ಎಷ್ಟು ಖರ್ಚು ಮಾಡಿದೀವಿ ಅಂತ ನಾನು ಐಡಿಯಾ ಇದೆಯಾ ಅವ್ರಿಗೆ? ಆನ್ ರೆಕಾರ್ಡ್ಸ್ ಗೊತ್ತಿದ್ಯಾ? ಅವ್ರಿಗೆ ಅಂದ್ರೆ ಯಾರು ಅವ್ರು ಹೇಳಿ, somebody 200 ಜನ ಅಂತಂದ್ರಲ್ಲ ಸರ್, ಅದ್ರಲ್ಲಿ ಯಾವ್ದಾರು ಒಂದ್ ಹೆಸರು ಹೇಳಿ. ಇಲ್ಲ, ಇಲ್ಲೇ 4 crore ಎಲ್ಲಿಂದ ಬಂತು? 4 crore ಎಲ್ಲಿಂದ ಬಂತಪ್ಪ? 4 crore 3 crore doesn't ನಾವು ಆನ್ಸರ್ ಮಾಡ್ತೀವಿ. ಸೈನ್ ಮಾಡಿದಾಗ ಅದನ್ನು ಕೇಳಿದಿಷ್ಟೇ. 4 crore 5 crore ನಮಗ್ ತಲೆ ಬೇಡ, ಅದ್ರ ಬಗ್ಗೆ ಹಿಡಿಬೇಡಿ. ನಾ ಹೇಳ್ತಾ ಇರೋದು, ನಾವು ಕೇಳಿದ್ದು ಇದು 2010 ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ತಾ ಇಲ್ಲ. ಇದನ್ನ ಮುಂಚೆನೆ ಮಾಡಬಹುದಾಯ್ತು, ನೆಕ್ಸ್ಟ್ ಕಮಿಟಿ ಮಾಡ್ಲಿ ಅಂತ ಕೇಳಿರೋದಷ್ಟೇ. ಯು ಡೋಂಟ್ ವರಿ ಅಬೌಟ್ 4 crore 5 crore. ಪ್ರಶ್ನೆಗಳೇನು ಅಂತ ಕೇಳ್ತೀನಿ. 4 ಇಶ್ಯೂ ಇತ್ತಲ್ಲ ನೀವು ತೋರಿಸಿದ್ರಲ್ಲಿ, ಆ 4 ಇಶ್ಯೂ ಬೇಗ 1 ನಿಮಿಷದಲ್ಲಿ ಮುಗಿಸ್ತೀನಿ. ಒಂದೇ ನಿಮಿಷ ಇರಿ. ಅದಕ್ಕಿಂತ ಮುಂಚೆ ಸುಳ್ಳದು. ಓಕೆ, ಅದಕ್ಕಿಂತ ಮುಂಚೆ ರಘುರಾಮ್ ಏನೋ ಹೇಳಕ್ ಇಷ್ಟಪಡ್ತಿದ್ದಾರೆ, ಹೇಳಿ. ಒಂದೇ ವಿಷಯ ನಾವು ಹೇಳೋದು, ಪ್ಲಾಟಿನಂ ಜೂಬ್ಲಿ ಮಾಡಲಿಗೆ ಎಕ್ಸ್ಪೆನ್ಸಸ್ ವಿಷಯ ಬಂತು. ಯಾರು ಹೇಳ್ಬೇಕು ಎಕ್ಸ್ಪೆನ್ಸಸ್ ವಿಷಯ? ದೇರ್ ಇಸ್ ಎ ಪ್ರೊಸೀಜರ್ ಇನ್ ದಿ ಅಸೋಸಿಯೇಷನ್. ನೀವು ಜನರಲ್ ಬಾಡಿ ಮಾಡಿದಾಗ ಯು ಆರ್ ಸೆಲಿಬ್ರೇಟಿಂಗ್ ದಿ platinum jubilee in the month of August. You had the general body on January 10th. What stopped you from putting up your revenue budget? ನಾನು ಇಷ್ಟು ಖರ್ಚು ಮಾಡ್ತೀನಿ ಪ್ಲಾಟಿನಂ ಜೂಬ್ಲಿ, ಯಾಕೆ ಹಾಕ್ಲಿಲ್ಲ? ಹಾಕ್ಬೇಕಾಗಿತ್ತು, ತಗೋಬೇಕಾಗಿತ್ತು ಮೆಂಬರ್ಸ್ ಅಪ್ರೂವಲ್. ಇವ್ರಿಗೆ ಒಂದ್ ಹೇಳ್ತೀನಿ ಸರ್, ಇವ್ರಿಗೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಖಂಡಿತ ಗೊತ್ತಿಲ್ಲ. ರೆವಿನ್ಯೂ ಬಜೆಟ್ ಏನು, ಕ್ಯಾಪಿಟಲ್ ಬಜೆಟ್ ಏನು ಗೊತ್ತಿಲ್ಲ. ಕ್ಯಾಪಿಟಲ್ ಬಜೆಟ್ ಯಾವ್ದೋ ಜನರಲ್ ಬಾಡಿ 5 ಕೋಟಿ ಕೊಟ್ಟಿದ್ದಾರೆ ಅಂತ ನಾವು ಯಾರಿಗೂ ಕೇಳಬೇಕಾಗಿಲ್ಲ. ಒಂದು ಮಧ್ಯದಲ್ಲಿ ತಿಳ್ಕೋಬೇಕು, ಸ್ಟಾರ್ಗಳಂದ್ರೆ ಸ್ಟಾರ್ಗಳು. ವಿ ಆಲ್ಸೋ ಹ್ಯಾಟ್ಸ್ ಆಫ್ ಟು ದಮ್. ಡೋಂಟ್ ಥಿಂಕ್ ದಟ್ ದೇ ಆರ್ ಪ್ರಶ್ನಾತೀತರಲ್ಲ. ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ನಮ್ಗೆ ಯಾರು ಕ್ವಶನ್ ಕೇಳಬಾರ್ದು. ನಾವು ಬಂದಿರೋದು ನಿಮ್ ಸೌಭಾಗ್ಯ, ನಾವು ಬಂದಿರೋದು ನಾವ್ ಏನ್ ಮಾಡಿದ್ರೆ ನೀವು ಮಾಡಿಸ್ಕೋಬೇಕು, ನಮ್ಗೆ ಏನು ಕೇಳಬಾರ್ದು. ಈ ಆಟಿಟ್ಯೂಡ್ ನಾವು ಖಂಡಿಸಲೇಬೇಕು. ಇದು ಅವ್ರ ತಲೆಯಲ್ಲಿ ತುಂಬಿಕೊಂಡಿದೆ. ಈಗ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌ ದೇ ಆರ್ ಬಿಹೇವಿಂಗ್. ಇದೇ 10 ಲೆಟರ್ ಬರೀರಿ ಸರ್, ಒಂದು ಉತ್ತರ ಕೊಟ್ರೆ ತೋರಿಸ್ಲಿ ರೆಕಾರ್ಡ್ ಅಲ್ಲಿ. ಅಪ್ರೋಪ್ರಿಯೇಟ್ ಫೋರಮ್ ಅಂತಾರೆ. ಇಟ್ ಇಸ್ ದೇರ್ ಡ್ಯೂಟಿ. ಯು ಆರ್ ಸ್ಪೆಂಡಿಂಗ್ 1.5 crore 2 crore 1.7 ಇದೆ. 1,72,00,000 ಯಾವ್ದೋ ಕಾಂಟ್ರಾಕ್ಟ್ ಕೊಟ್ಟರೆ ಡಾಕ್ಯುಮೆಂಟ್ ಇದೆ ಪ್ಲಾಟಿನಂ ಜೂಬ್ಲಿಗೆ. ಹೌ ಡಿಡ್ ಯು ಡೂ ಇಟ್ ವಿತೌಟ್ ಅಪ್ರೂವಲ್? ಓಕೆ, ಈಗ ಜೋಸೆಫ್, ಈಗ ಕೌಂಟರ್ ಮಾಡ್ಬಿಡ್ತೀವಿ. ಯಾಕೋತಾ 1.75 crores ಹೇಳಿದ್ರಲ್ಲ ಸರ್, 6.71 crores
KPL ದರದು, ದಟ್ಸ್ ಆಲ್ಸೋ ರೆವೆನ್ಯೂ ಬಜೆಟ್, ದಟ್ಸ್ ನಾಟ್ ಅ ಕ್ಯಾಪಿಟಲ್ ಬಜೆಟ್. ಅದನ್ನ ರಾಟಿಫಿಕೇಶನ್ ಮಾಡಿರೋದು ನೋಡಿ 2010 ನಲ್ಲಿ. 2009 ಇದ್ರ ವಿಷಯ ಮಾತಾಡಿ, ಬರೀ ಬೇಡದಿರೋದು ಮಾತಾಡ್ತೀರಾ ನೀವು. ಈಗ ರೆವೆನ್ಯೂ ಬಜೆಟ್ ಮಾಡಿದೀರಾ ನೀವು ಸರ್? ಜೋಸೆಫ್, ಇವಾಗ ಒಂದೇ ನಿಮಿಷ ಜೋಸೆಫ್, ಒಂದೇ ನಿಮಿಷ, ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈಗ ವಿಜಯ್ ಭಾರದ್ವಾಜ್ ನೇರವಾಗಿ ನಿಮಗೆ ಹೇಳಿದ್ರು ಏನೇನ್ ಅಲಿಗೇಷನ್ಸ್ ಇದೆ, ನಿಮಗೆ ಏನೇನ್ ತೊಂದರೆಗಳಿದೆ, ಅಲಿಗೇಷನ್ಸ್ ಇದೆ, ಒಂದು ಲಿಸ್ಟ್ ಔಟ್ ಮಾಡಿ ಹೇಳಿ ಅಂತ ಹೇಳಿದ್ರು. ಸೊ ನೀವು ಒಂದು ಲಿಸ್ಟ್ ಮಾಡಿ, ಒಂದ್ 4 ಅಲಿಗೇಷನ್ಸ್ ಗಳು ಏನಿದೆ, ನೇರ ಉತ್ತರ ನಿಮಗೆ ಕೊಟ್ಬಿಡ್ಲಿ ಅವರು. ಹೇಳಿ ಪ್ಲೀಸ್, ಸ್ಟಾರ್ಟ್. 10 ಗಂಟೆ ಬೇಕು ನೀವು, ನಾವು ಅಲಿಗೇಷನ್ ಶುರು ಮಾಡಿದ್ರೆ 10 ಗಂಟೆ ಮಾತಾಡ್ಲಿ. ಓಕೆ, ನಂಬರ್ ಒನ್ ಶುರು ಮಾಡಿ. ನನಗೆ ಆಸ್ ಅ ಜರ್ನಲಿಸ್ಟ್, ಆಸ್ ಅ ಪ್ರೆಸಿಡೆಂಟ್ ಆಫ್ ಅ ಕ್ಲಬ್, ನಾನು ಈ ಲೆಟರ್ ಕಳಿಸಿದೆ ಅವ್ರಿಗೆ, ಇಮೇಲ್ ಮಾಡಿದೆ. ನನಗೆ ದಯವಿಟ್ಟು ಇದು ಎಷ್ಟು ಬಜೆಟ್ ಆಗಿದೆ, ಎಕ್ಸ್ಪೆಂಡಿಚರ್ ಎಷ್ಟು ಖರ್ಚಾಗಿದೆ ನನಗೆ ಕೊಡಿ. ಇದನ್ನು AGM ಒಳಗೆ ಪಾಸ್ ಆಗಿದ್ಯಾ ಅದ್ರ ಬಗ್ಗೆ ಕೊಡಿ. ಇದು 7 ಕ್ವಶನ್ ಕೊಟ್ಟಿದ್ದೇನೆ. ನನಗೇನು ಉತ್ತರ ಬಂದಿದೆ ಅಂದ್ರೆ ಆಗೋದಿಲ್ಲ, ಕೊಡಕ್ ಆಗೋದಿಲ್ಲ. ನೀನು ಆಸ್ ಅ ಜರ್ನಲಿಸ್ಟ್, ನೀನು ಆಸ್ ಅ ಜರ್ನಲಿಸ್ಟ್ BlackBerry. ಇಲ್ಲಿದೆ, ಕುಂಬ್ಳೆ ಕಳ್ಸಿರೋದು ಇಲ್ಲೇ ಇದೆ. You cannot say that I will not give. ಇಲ್ಲಿದೆ, you can read that. ಅಲ್ಲ, ನೀವು ಹೇಳ್ತಿರೋದು, ಅಲ್ಲ ಜೋಸೆಫ್, ನೀವು ಹೇಳ್ತಿರೋದು ಪ್ರಶ್ನೆ ಕಳಿಸಿದ್ರಿ ಅವರಿಂದ ಉತ್ತರ ಕೊಡಕ್ಕಾಗಲ್ಲ ಅಂತ ಹೌದಾ? As a president of a club registered with KSA, you are most welcome and free to ask questions in the relevant forum. ಅದು ಯಾವ ಫೋರಮ್ ನನಗೆ ಗೊತ್ತಿಲ್ಲ. ಒಂದು ನಿಮಿಷ. As a freelance journalist, why only you should get preferential treatment? We will let the whole know at the time, appropriate time. ನನಗೆ ಬೇಕಾರದಿಷ್ಟೇ. As a journalist, I write, I talk on television. ದಯವಿಟ್ಟು ನಾನು ಕೇಳ್ತಾರೆ, ನಂಗೆ ದಯವಿಟ್ಟು ಹೇಳಿ, ಯಾಕಂದ್ರೆ ನಾನು ಮಾತಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾತಾಡಬೇಕು. ನನಗೆ ಇನ್ಫಾರ್ಮೇಶನ್ ಕೊಡಿ. ಈಗ ಇದನ್ನೇ ನಾನು ಹೇಳ್ತೀನಿ, ಸೆಕೆಂಡ್ ಸ್ಟೆಪ್ ಹೋಗೋಣ. ನಾನು ಬರ್ದೆ, ದಯವಿಟ್ಟು ಹ್ಯಾವ್ ಸಮ್ ಹ್ಯೂಮಿಲಿಟಿ, ನನ್ ಕೊಡಿ. ಯಾಕಂದ್ರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಬೋತ್. ನನಗೆ ಬೇಕಾರದ್ ಕ್ರಿಕೆಟ್, ಯಾರು ಗೆಲ್ತಾರ ಯಾರು ಸೋಲ್ತಾರ ನನಗೆ ಬೇಕಾಗಿಲ್ಲ. ನನಗೆ ಕರ್ನಾಟಕ ಕ್ರಿಕೆಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಶ್ರೀನಾಥ್ ನನಗೆ ಕರೆದ್ರು, ಬಾ ಮಾತಾಡೋಣ, ಇಲ್ಲೂ ಇದೆ. ಹೋದಾಗ ಕೂತ್ಕೊಂಡು ರೆಕಾರ್ಡ್ ಮಾಡ್ತೀನಿ ಅಂದ್ರು. ದಯವಿಟ್ಟು ಮಾಡಪ್ಪ, ನನಗೇನು ಹೆದರಿಕೆ ಇದೆ, ಮಾಡ್ಕೋ, ದಯವಿಟ್ಟು ಇದು ಮಾಡ್ಕೊಂಡ್ಬಿಟ್ಟು. ಅವತ್ತು ಇವರೆಲ್ಲ ಇಷ್ಟು ಮಾತಾಡ್ತಾರಲ್ಲ, ಇಷ್ಟು ಹೇಳ್ತಾರೆ. ಯಾಕಂದ್ರೆ ಶ್ರೀನಾಥ್ ಬಗ್ಗೆ ನಾನು ಬರ್ದಿದ್ದೀನಿ, ಕುಂಬ್ಳೆ ಬಗ್ಗೆ ಬರ್ದಿದ್ದೀನಿ, ವಿಜಯ್ಗೂ ಗೊತ್ತು. ಆಸ್ ಎ ಯಂಗ್ಸ್ಟರ್ ಐ ರಿಟನ್ ಅಬೌಟ್ ಹಿಮ್. ನನಗೆ ಇಂಟ್ರೆಸ್ಟ್ ಇರೋದು ಕ್ರಿಕೆಟ್, ಕೇವಲ ಕ್ರಿಕೆಟ್. ಇಟ್ ಡಸಂಟ್ ಮ್ಯಾಟರ್ A or B. ಆಯ್ತಾ? ನಾನೀಗ ಶ್ರೀನಾಥ್ ನನಗೆ ಒಂದು ಡಾಕ್ಯುಮೆಂಟ್ ತೋರಿಸಿದ್ರು ಈ ಸೆಕೆಂಡ್ ಕ್ವಶನ್ಗೆ. ಆಸ್ ದ AGM ಅಪ್ರೂವ್ಡ್ ಇಟ್ ಅಂತ ಕೇಳಿದ್ಗೆ ನನಗೇನಂತ ತೋರಿಸ್ತಂದ್ರೆ, ಇದೆಲ್ಲ ನೋಡಿ ಯಾರು ಓದೋದಿಲ್ಲ, ಇದು 5 ಕೋಟಿ ತನಕ ಕ್ಲಿಯರೆನ್ಸ್ ಆಗಿದೆ ಅಂದ್ಬಿಟ್ಟು. ನಾನು ಶ್ರೀನಾಥ್ ಹೇಳೋದ್ರಿಂದ ನಂಬಿಕೆಯಿಂದ ನಾನು ಓಕೆ ಕರೆಕ್ಟ್ ಇರ್ಬೋದು ಅಂತ ಒಪ್ಕೊಂಡ್ ಬಂದೆ. ಆಮೇಲೆ ರೆಫರ್ ಮಾಡಿ ಎಲ್ರಿಗೂ ಕೇಳಿದೆ, ಯಾಕೆ ಅಲಿಗೇಷನ್ ಮಾಡ್ತೀರಾ, ನಾವು ಪ್ರೆಸ್ ಅಲ್ಲಿ ಬಂದು ಬರೀಬೇಕು, ಮಾತಾಡಬೇಕು, ಯಾಕೆ ಅಲಿಗೇಜ್ ಮಾಡ್ತೀರಾ? ಈ ಸರ್ ಇಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಾರ್ ದ ವರ್ಲ್ಡ್ ಕಪ್. ಓಕೆ. ಸೊ ನಾನು ಹೇಳೋದಿಷ್ಟೇ, ನಾವು ಕೇಳಿದಿಷ್ಟು, ನಂಗೆ ದಯವಿಟ್ಟು ಇನ್ಫಾರ್ಮೇಶನ್ ಕೊಡಿ ಅಂದ್ಬಿಟ್ಟು. ವೈ ಮಿಸ್ಲೀಡ್ ಸಂಬಡಿ? ವಿಜಯ್, ನಿಮ್ಮಿಂದ ಉತ್ತರ ತಗೊಳ್ತೀನಿ, ಖಂಡಿತ ತಗೊಳ್ತೀನಿ. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಚರ್ಚೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.